ದಂತಕಥೆಯ ಪ್ರಕಾರ ಪಾಂಡವರು ವನವಾಸ ಜೀವನವನ್ನು ಅನುಭವಿಸುತ್ತಿರುವಾಗ ಒಂದು ದಿನ ದ್ರೌಪದಿ ಆಶ್ರಮದಲ್ಲಿ ಕುಳಿತಿದ್ದಳು. ಅವಳ ಹತ್ತಿರ ಒಂದು ಹೂವು ಹಾರುತ್ತಿತ್ತು. ದ್ರೌಪದಿ ಹೂವಿನ ಸುಗಂಧವನ್ನು ತುಂಬ ಇಷ್ಟಪಟ್ಟಳು. ಅವಳು ಭೀಮನನ್ನು ಕರೆದು ಅದನ್ನು ತರಲು ಹೇಳಿದಳು. ತನ್ನ ಪತ್ನಿಯ ಆಸೆಯನ್ನು ಈಡೇರಿಸಲು ಭೀಮನು ಹೂವನ್ನು ಹುಡುಕುತ್ತಾ ಕಾಡಿನ ಕಡೆಗೆ ಹೊರಟನು. ಹೂವನ್ನು ಹುಡುಕುತ್ತಿರುವಾಗ ಭೀಮನು ಕಾಡಿನ ದ್ವಾರವನ್ನು ತಲುಪಿದ. ಭೀಮನು ಕಾಡಿನ ಬಳಿಗೆ ಹೋಗಲು ಪ್ರಯತ್ನಿಸಿದ ತಕ್ಷಣ ಅವನ ಕಣ್ಣುಗಳು ದಾರಿಯಲ್ಲಿ ಮಲಗಿದ್ದ ಕೋತಿಯ ಮೇಲೆ ಬಿದ್ದವು. ಭೀಮನು ಕೋತಿಯನ್ನು ದಾರಿ ಬಿಡುವಂತೆ ಒತ್ತಾಯಿಸಿದ. ಆದರೆ ಕೋತಿ ಅವನಿಗೆ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಭೀಮನು ಮತ್ತೆ ಮತ್ತೆ ಕೋತಿಯನ್ನು ದಾರಿ ಬಿಡುವಂತೆ ಕೇಳಿಕೊಳ್ಳುತ್ತಾನೆ. ಆಗ ಕೋತಿಯು, ನಾನು ತುಂಬ ದುರ್ಬಲನಾಗಿದ್ದೇನೆ, ನನಗೆ ಚಲಿಸಲು ಸಾಧ್ಯವಿಲ್ಲ, ಆದ್ದರಿಂದ ನೀನು ನನ್ನನ್ನು ದಾಟಿಕೊಂಡು ಹೋಗು ಎಂದು ಹೇಳಿತು. ಕೋತಿಯ ಈ ನಡವಳಿಕೆಯಿಂದ ಭೀಮನಿಗೆ ಕೋಪ ಬಂದಿತು. ಭೀಮನು ಕೋತಿಗೆ ತನ್ನ ಪ್ರಾಬಲ್ಯವನ್ನು ಹೇಳಲು ತೊಡಗಿದ. ನಾನು ಕುಂತಿಯ ಮಗ ಮತ್ತು ಪವನ ನನ್ನ ತಂದೆ ಎಂದು ಕೋತಿಗೆ ಪರಿಚಯಿಸಿಕೊಂಡ. ಹಾಗೂ ನಾನು ಹನುಮಂತನ ಸಹೋದರರು ಕೂಡ ಹೌದು ಎಂದನು. ಆದರೆ ಕೋತಿಯು ಭೀಮನಿಗೆ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಕೋತಿಯ ಉದ್ಧಟತನ ನೋಡಿ ಭೀಮನಿಗೆ ಕೋಪ ಮತ್ತಷ್ಟು ಹೆಚ್ಚಾಯಿತು. ಭೀಮನು, ನಿನ್ನ ಉದ್ಧಟತನ ಹೆಚ್ಚಾದರೆ ಮುಂದೆ ನೀನು ಗಂಭೀರ ಪರಿಣಾಮ ಅನುಭವಿಸಬೇಕಾಗುತ್ತದೆ ಎಂದು ಕೋತಿಗೆ ಎಚ್ಚರಿಕೆ ನೀಡಿದ.